ಅಲ್ಲಾಹನ ಖಲೀಲ್ ಗೆಳೆಯರಾಗಿದ್ರು. ಇಲ್ಲೇ ಒಂದು ಪರೀಕ್ಷೆ ಬಂತು, ಅಲ್ಲಾಹನ ಗೆಳೆಯರಿಂದ ಪರೀಕ್ಷೆ. ನೋಡ್ರಿ, ಎಲ್ಲ ದಾರಿ ಒಳಗೆ ಅಲ್ಲಾಹನ ಗೆಳೆಯರ ಒಳಗೆ ಪರೀಕ್ಷೆ ಇದೆ. ಪರೀಕ್ಷೆ ದಾರಿಗೆ ನಿಮ್ಮ ಹೆಜ್ಜೆ ಹೆಜ್ಜೆಗೆ ಪರೀಕ್ಷೆ ಇದೆ ನಿಮ್ಮಿಂದ. ಯಾರು ಅಲ್ಲಾಹನ ಪ್ರೀತಿ ಪಡ್ಕೊಂಡ್ರು. ಈಗ ಮಾತ್ರ ಬಂತು, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ನನಗೆ ಜಾಸ್ತಿ ಪ್ರೀತಿ ಮಾಡ್ತಾರೆ, ತನ್ನ ಮಗುಗೆ ಜಾಸ್ತಿ ಪ್ರೀತಿ ಮಾಡ್ತಾರೆ, ಅದು ನಾನು ನೋಡಲೇಬೇಕು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪರೀಕ್ಷೆ ತಗೊಳ್ಳೋದಕ್ಕೆ ಕನಸಿನಲ್ಲಿ ಈ ಸಂದೇಶ ಕಳಿಸಿದ್ದ. ಹಜರತ್ ಇಬ್ರಾಹಿಂ ಸಲಾಂ ಮಲಗಿದ್ರು. ಇದೇ ಜಿಲ್ಹಿಜ್ಜಾ ತಿಂಗಳ, ಈಗ ಏನು ತಿಂಗಳ ನಡೆಯಕೊಂತಿದೆ, ಇದೇ ತಿಂಗಳ ಇತ್ತು, ಗಮನ ಇಟ್ಕೊರಿ. ಈ ತಿಂಗಳಲ್ಲಿ ಆಗಿದ್ದು ನಾನು ಮಾತು ಹೇಳಕೊಂತಿದ್ದೀನಿ. ಯಾರಾದರೆ ನಿಮಗೆ ಕೇಳಿದರೆ, ಯಾರಾದರೆ ಹೇಳಿದರೆ ಹೇಳ್ರಿ ನೀವು. ನಮ್ಮ ಇಸ್ಲಾಮ ಧರ್ಮದಲ್ಲಿ ಕೊನೆಯ ತಿಂಗಳ ಜಿಲ್ಹಿಜ್ಜಾ ಬಕ್ರ ಈದಿನ ತಿಂಗಳ ಏನು ಬರುತ್ತದೆ, ಈ ತಿಂಗಳಲ್ಲಿ ಇದು ಎಲ್ಲ ಕಥೆಯನ್ನು ಆಗಿತ್ತು, ಇದು ಎಲ್ಲ ತರಹದ ಮಾತನ್ನು ಕಂಡು ಬಂತಿತ್ತು. ಅದಕ್ಕೆ ಜಿಲ್ಹಿಜ್ಜಾ ಹೇಳ್ತಾರೆ, ಬಕ್ರ ಈದ್ ಹೇಳ್ತಾರೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು 8ನೇ ರಾತ್ರಿಯಲ್ಲಿ ಈ ಕನಸು ನೋಡಿದರು. ನೋಡಿದ ನಂತರ 8ನೇ ದಿನ ಅವರು ಬರೀ ವಿಚಾರಣೆ ಮಾಡಿದರು. ಈ ರೀತಿ ನಾನು ಕನಸು ನೋಡಿದ್ದೇನೆ. ಆ ದಿನ ಏನು ಹೇಳಿದರು, ಯೋಮೆ ತರ್ವಿಯಾ. ಏನಂತ ಹೇಳಿದರು 8ನೇ ದಿನಗೆ? ಯೋಮೆ ತರ್ವಿಯಾ. ಯೋಮೆ ತರ್ವಿಯಾ ಅಂದರೆ ವಿಚಾರಣೆ ಮಾಡೋದು ದಿನ. ಎಂತಹ ದಿನ? ವಿಚಾರಣೆ ಮಾಡೋದು ದಿನ. 8ನೇ ದಿನಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ವಿಚಾರಣೆ ಮಾಡಿದ್ರು. ಇದು ಕನಸು ಎಲ್ಲಿಂದ ಬಂದಿರಬಹುದು, ಹೇಗೆ ಬಂದಿರಬಹುದು, ಹೋಗ್ಲಿ ಬಿಡು, ಹಾಗೆ ಬಂದಿರಬಹುದು ಅಂತೂ ಸುಮ್ಮನೆ ಬಿಟ್ಟರು. ಮತ್ತು 9ನೇ ರಾತ್ರಿ, ಇವತ್ತು 9ನೇ ರಾತ್ರಿ, ಇವತ್ತು ಜಿಲ್ಹಿಜ್ಜದು 9ನೇ ರಾತ್ರಿ. ಮತ್ತು ಈ ರಾತ್ರಿಯಲ್ಲಿ ಮತ್ತು ಅದೇ ಕನಸು ನೋಡಿದ್ರು. ಇಬ್ರಾಹಿಂ, ನಿನ್ನ ಮಗನಿಗೆ ನನ್ನ ದಾರಿಯಲ್ಲಿ ಕುರ್ಬಾನಿ ಕೊಟ್ಬಿಡು. ಒಬ್ಬನೇ ಮಗು ಇದೆ, ನನ್ನ ದಾರಿಯಲ್ಲಿ ಕುರ್ಬಾನಿ ಕೊಡು. 9ನೇ ದಿನ ಬೆಳಗಿನ ಜಾವದಲ್ಲಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಈ ಕನಸಿನ ಬಗ್ಗೆ ಹೇಗೆ ವಿಚಾರಣೆ ಮಾಡಬೇಕಿತ್ತು, ಅಲ್ಲಾಹ್ ಅಕ್ಬರ್, ಅವರು ಕಣ್ಣು ಹಿಡ್ಕೊಂಡು ಬಿಟ್ರು. ಏನಂತ? ಇದು ಅಲ್ಲಾಹನಿಂದನೇ ಬಂದಿದೆ, ಇದು ಕನಸು ಅಲ್ಲಾಹನಿಂದಾನೇ ಬಂದಿರಬಹುದು. ಕಂಡು ಹಿಡ್ಕೊಂಡ್ರು, ಅಲ್ಲಿಂದ ಬಂದಿರಬಹುದು. ಅದಕ್ಕೆ ಈ ದಿನಕ್ಕೆ ಏನು ಹೇಳ್ತಾರೆ? ಯೋಮೆ ಅರ್ಫಾ. ಏನು ಹೇಳ್ತಾರೆ? ಯೋಮೆ ಅರ್ಫಾ. ಪಹಚಾನ್ನ, ಏನೇ ಕಂಡು ಹಿಡಿಯುವುದು, ಪಹಚಾನ್ಲಿಯೇ, ಏನೇ ಕಂಡು ಹಿಡ್ಕೊಂಡು ಬಿಟ್ರು ಅವರು. ಅಲ್ಲಾಹನಿಂದನೇ ಬಂದಿದೆ ಯೋಮೆ ಅರ್ಫಾ. ಅರ್ಫಾ ಅಂದರೆ ಕಂಡು ಹಿಡಿಯೋದು. ಆರೀಫ್ ಮತ್ತು ಅರ್ಫಾ ಒಂದೇ ಅಕ್ಷರ ಇದೆ. ಕಂಡು ಹಿಡ್ಕೊಂಡು ಅಲ್ಲಾಹನಿಂದ ಬಂದಿದೆ. ಮತ್ತು ಸುಮ್ಮನೆ ಆದರೂ ಕುರ್ಬಾನಿ ಕೊಟ್ಟಿಲ್ಲ. ಈಗ 10ನೇ ದಿನ, ಈಗ ಏನು ಬರೋದಿದ್ದು ಗುರುವಾರ ದಿನ, ಜಿಲ್ಹಿಜ್ಜಾ 10ನೇ ದಿನ. ಅದೇ ರಾತ್ರಿಯಲ್ಲಿ 10ನೇ ರಾತ್ರಿ ಮತ್ತು ಇದೇ ಕನಸು ನೋಡಿದ್ರು. ಕನಸು ನೋಡಿದ ನಂತರ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಪಕ್ಕಾ ನಿಯತ್ ಮಾಡ್ಕೊಂಡ್ರು. ಏನಂತ? ಇದು ಅಲ್ಲಾಹನಿಂದನೇ ಬಂದಿದೆ, ನಾನು ಕುರ್ಬಾನಿ ಕೊಡಲೇಬೇಕು. ಅದಕ್ಕೆ ಜಿಲ್ಹಿಜ್ಜಾ ಬಕ್ರ ಈದ್ 10ನೇ ದಿನ ಏನಿದೆ, ಆ ದಿನಗೆ ಯೋಮುನ್ ನಹರ್ ಅಂತ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಯೋಮುನ್ ನಹರ್ ಅಂದರೆ ಕುರ್ಬಾನಿ ಕೊಡೋದು ದಿನ. 10ನೇ ದಿನ ಏನು ತೆಗೆದು ಬರುತ್ತಾರೆ ಬಂದಿದ ನಂತರ. ಏಕೆಂದರೆ ಭಾಳ ಸಮಯ ಆಗಿದೆ, ನಾನು ಮುಖ್ತಸರ್ ಸ್ಪೀಡ್ನಲ್ಲಿ ಹೋಗ್ತಿದ್ದೀನಿ, ಮುಕ್ತಾಯ ಮಾಡ್ತೀನಿ ಇದಾಗಿದ ನಂತರ. ಹೀಗೆ ಖಾಬ್ ಮೇ ದಿಖಾಯಿಸೋ ಮೆಸೇಜ್ ಆಯಾ ಸುಂಕು, ಸಂದೇಶ ಬಂದಿದ್ದು. ಇಬ್ರಾಹಿಂ, ಈ ರೀತಿ ನೀವು ನಿಮ್ಮ ಮಗನಿಗೆ ನನ್ನ ದಾರಿಯಲ್ಲಿ ಕುರ್ಬಾನಿ ಕೊಡಂತೂ ಆಕಾಶ ಸಂದೇಶ ಬಂತು. ಈಗ ನಾನು ನಿಮಗೆ ಉದಾಹರಣೆಗಾಗಿ ಈಗ ನಾನು ಹೇಳಿದ್ದೆ, ನಾಳೆ ಎಷ್ಟರಾಗಲಿ ಇನ್ಶಾಲ್ಲಾ ತಾಲಾ ಒಂದು 100 ರೂಪಾಯಿ ನೀವು ಮದರ್ಸೆ ಕೊಟ್ಟು ಕಳಿಸ್ಬಿಡ್ರಿ, ಇದಕ್ಕೆ ಒಂದು ಸಂದೇಶ ಅಂತ ಹೇಳ್ತಾರೆ. ಅದೇ ರೀತಿ ಸಂದೇಶ ಬಂತು. ಇಬ್ರಾಹಿಂ, ನನ್ನ ದಾರಿಯಲ್ಲಿ ನಿನ್ನ ಮಗನಿಗೆ ಕೊಟ್ಟು 10ನೇ ದಿನದಲ್ಲಿ ರೆಡಿ ಆದರು. ನಾನು ಕೊಡಲೇಬೇಕು, ಏನಾರ ನನ್ನ ಮಗನಿಗೆ ನಾನು ಕುರ್ಬಾನಿ ಕೊಡಲೇಬೇಕು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಹಾಜರಾ ಅಲೈಹಿಸ್ಸಲಾಂ ಅವ್ರ ಕಡೆ ಬಂದು ಹೇಳ್ತಾರೆ, ಹಾಜರಾ, ನನ್ನ ಗೆಳೆಯನ ದಾವತ್ನಲ್ಲಿ ನಾನು ಕರ್ಕೊಂಡು ಹೊಂಟಿದ್ದೀನಿ, ನನ್ನ ಗೆಳೆಯನ ಮನೆಯಲ್ಲಿ ದಾವತ್ ಇದೆ, ನನ್ನ ಮಗನಿಗೆ ತಯಾರು ಮಾಡು. ವತ್ತಖದ ಇಬ್ರಾಹಿಮ ಖಲೀಲ, ಅಲ್ಲಾಹನ ಗೆಳೆಯರಾಗಿದ್ರು. ಅಲ್ಲಾಹನಿಂದನೇ ಸಂದೇಶ ಬಂದಿದೆ. ಗೆಳೆಯ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇದ್ದಾನೆ. ಹೆಸರು ಏನು ತಗೊಳ್ಕೊಂತಿದ್ರೆ ಗೆಳೆಯನ ದಾವತ್ನಲ್ಲಿ ಹೋಗ್ತಾರೆ. ದಾವತ್ ಅಂದರೆ ಗೆಳೆಯ ಅಂದರೆ ಅಲ್ಲಾಹನ ದಾವತ್ನಲ್ಲಿ. ಅಲ್ಲಾಹ್ ರಬ್ಬುಲ್ ಇಜ್ಜತಿನ ಸಂದೇಶ ಬಂದಿದೆ. ಈ ಪೂರ್ತಿ ಅರ್ಥ ಹೇಳಿಲ್ಲ ಅವರು. ದಾವತ್ನಲ್ಲಿ ಕರ್ಕೊಂಡು ಹೊಂಟಿದ್ದೇನೆ, ಇಸ್ಮಾಯಿಲ್ಗೆ ರೆಡಿ ಮಾಡು ಹಾಜರಾ. ಹಜರತ್ ಹಾಜರಾ ಅಲೈಹಿಸ್ಸಲಾಂ ಅವ್ರು ಏನು ಮಾಡಿದ್ರು? ರೆಡಿ ಮಾಡಿದ್ರು. ಒಳ್ಳೆಯವಾದ ಬಟ್ಟೆ ಹಾಕಿದ್ರು, ಒಂದು ಬಟ್ಟೆ ಮೇಲೆ ಇನ್ನೊಂದು ಬಟ್ಟೆ ಹಾಕಿದ್ರು. ನನ್ನ ಮಗನಿಗೆ ಎಷ್ಟು ವರ್ಷ ಆಗಿದ ನಂತರ ದಾವತ್ನಲ್ಲಿ ಕರ್ಕೊಂಡು ಹೊಂಟಿದ್ದಾರೆ. ಚಿಕ್ಕವಾದ ವಯಸ್ಸವರು ಹಜರತ್ ಇಸ್ಮಾಯಿಲ್ ಸಲಾಂ. ಒಂದು ರಿವಾಯತ್ನಲ್ಲಿ 13, ಒಂದು ಪುಸ್ತಕದಲ್ಲಿ 9 ವರ್ಷರು. ಇಷ್ಟು ಚಿಕ್ಕವರು ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರಿದ್ರು. ಆಟ ಆಡೋದು ವಯಸ್ಸು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಕೈ ಹಿಡ್ಕೊಂಡು ಕಾಡಿನಲ್ಲಿ ಬರುತ್ತಾರೆ. ಒಂದು ಕೈಯಲ್ಲಿ ಹಗ್ಗ ಇದೆ, ಇನ್ನೊಂದು ಕೈಯಲ್ಲಿ ಪಕ್ಕಕ್ಕೆ ಚೂರಿ ಇದೆ, ಹಿಡ್ಕೊಂಡು ಹೊಂಟಿದ್ದಾರೆ. ಹೋಗೋ ಸಂದರ್ಭ ಹಜರತ್ ಹಾಜರಾ ರದಿ ಅಲ್ಲಾಹು ತಆಲಾ ಅನ್ಹುಮಾರು, ಹಜರತ್ ಹಾಜರಾ ಅಲೈಹಿಸ್ಸಲಾಂ ಅವರು ಏನು ಮಾಡಿದರು? ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ನೋಡಿದರು. ದಾವತ್ನಲ್ಲಿ ಹೊಂಟಿದ್ದಾರ, ಹಗ್ಗ ಮತ್ತು ಚೂರಿನ ಅವಶ್ಯಕತೆ ಏಕಿದೆ? ಹೋಗಲಿ ಬಿಡು, ಹಾಗೇನ ತಪ್ಪು ಕೆಲಸ ಮಾಡೋಂಗಿಲ್ಲ, ಕರ್ಕೊಂಡು ಹೊಂಟಿರ್ಬೋದು, ಏನಾದರೆ ಅವಶ್ಯಕತೆಗೆ ಬೀಳಬಹುದು ಚೂರಿ ಮತ್ತು ಹಗ್ಗ. ಈ ವಿಚಾರಣೆ ಮಾಡಿ ಸುಮ್ಮನೆ ಆದರು. ಹೇಗೆ ಮಗನಿಗೆ ಕಳಿಸ್ಬೇಕಿತ್ತು. ಕಳಿಸಿದ ನಂತರ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ನಿಯತಿನಿತ್ತು,
ಅಲ್ಲಾಹನ ದಾರಿಯಲ್ಲಿ ತನ್ನ ಹೃದಯದ ಬೆಳಗಿಗೆ ಜಬಾ ಮಾಡೋದಕ್ಕೆ ಹೊಂಟಿದ್ದಾರೆ. ಕುರ್ಬಾನಿ ಕೊಡೋದಕ್ಕೆ, ಮಗನಿನ ಕುರ್ಬಾನಿ, ಪ್ರಾಣಿದ ಕುರ್ಬಾನಿ ಇಲ್ಲ ರೀ, ಮಗನಿನ ಕುರ್ಬಾನಿ ಕೊಡೋದಕ್ಕೆ ಹೊಂಟಿದ್ದಾರೆ. ಒಬ್ಬರು ತಂದೆಯರು ಹೇಗೆ ತನ್ನ ಸ್ವಂತ ಮಗನಿಗೆ ಕುರ್ಬಾನಿ ಕೊಡಬಹುದು, ತನ್ನ ಕಣ್ಣಿಂದ ಹೇಗೆ ಅವ್ರಿಗೆ ನಾವು ಜಬಾ ಮಾಡಬಹುದು? ಯಾರಾದ್ರೂ ಶಕ್ತಿ ಇದೆ? ಬರೀ ತಂದೆಯರು ಏನಾದರೆ ಮಗನಿಗೆ ಹೊಡೆದಿದ ನಂತರ ಆಮೇಲೆ ಪ್ರೀತಿ ಮಾಡ್ತಾರೆ ಅವ್ರ ತಕ್ಷಣ. ನನ್ನ ಮಗನ ನಾನು ಹೆಂಗೆ ಹೊಡಿದ್ಬಿಟ್ಟಿಲ್ಲ, ಹೊಡಿಬಾರ್ದಿತ್ತು. ಆಮೇಲೆ ದುಡ್ಡು ತೆಗೆದುಕೊಡ್ತಾರೆ, ನನ್ನ ಮಗ ತೊಗೊಂಡು ಹೋಗೋ 5 ರೂಪಾಯಿ ತೊಗೊಂಡು ಏನಾದರೂ ಕುರುಕುರು ತಿನ್ನೋಗು, ಪ್ರೀತಿ ಮಾಡ್ತಾರೆ. ಆಮೇಲೆ ಹೊಡೆದಿದ ನಂತರ ಸ್ವಂತ ಮಕ್ಕಳಿಗೆ ಈ ರೀತಿ ಪ್ರೀತಿ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಪ್ರೀತಿ ಅಕ್ಷರ ಇಲ್ಲ, ಜಬಾ ಮಾಡೋದು ಬಂದಿದೆ. ಜಬಾ ಮಾಡೋದು ಯಾವ ರೀತಿ ಅವರು ಧೈರ್ಯ ಮಾಡ್ಕೊಂಡಿರ್ಬೋದು, ಯಾವ ರೀತಿ ಅವರು ಅಲ್ಲಾಹ್ ಮೇಲೆ ವಿಶ್ವಾಸ ನೆನಪು ಇಟ್ಕೊಂಡಿರಬಹುದು. ಆದರೆ ನೋಡ್ರಿ, ಇಂತಹ ಒಳ್ಳೆಯವಾದ ಕೆಲಸ ಎಲ್ಲಿನೇ ದೇವ ಬಿಟ್ಟಿಲ್ಲ, ಅಡ್ಡ ಬಂದ ದೇವ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಈ ಕನಸಿನ ಪ್ರಕಾರ ಅವರು ಪೂರ್ತಿ ಏನಾದರೆ ಕುರ್ಬಾನಿ ಕೊಟ್ಟರೆ ಕಯಾಮತ್ ತನಕ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಹೆಸರು ಉಳಿಯುತ್ತದೆ. ನಾನು ಮಾಡ್ಸೋಕೆ ಕೊಡಬಾರ್ದಿತ್ತು, ನಾನು ನಿಂದರ್ಸಬೇಕು, ಇದು ಕೆಲಸ ನಿಂದರ್ಸಲೇಬೇಕು ನಾನು. ದೇವ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಗೊಂಡು ಹೊಂಟಿದ್ದಾರೆ. ಇಸ್ಮಾಯಿಲ್ ಇಸ್ಲಾಂ ಕೈ ಹಿಡ್ಕೊಂಡು ಹೊಂಟಿದ್ದಾರೆ ಇವರು ಪ್ರವಾಸದಲ್ಲಿ. ದೇವ ಮೊದಲಿಗೆ ಹಜರತ್ ಹಾಜರಾ ಅಲೈಹಿಸ್ಸಲಾಂ ಕಡೆ ಬಂದ. ಮೊದಲನೇ ಅಟ್ಯಾಕ್ ಮಾಡಿದ ದೇವ ಹೆಣ್ಣು ಮಕ್ಕಳ ಕಡೆ. ಯಾಕೆಂದರೆ ಯಾರಾದರೆ ಸ್ವಲ್ಪ ಪುಸ್ತಕಂತ ಏನಾದರೆ ಅವರು ಅಳ್ಕೊಂತ ಏನಾದರೆ ಸ್ವಲ್ಪ ಇರ್ಕೊಂಡು ಅವ್ರಿಗೆ ಹೇಳಿ, ಹೌದಮ್ಮ ಹಿಂಗಾಯ್ತು, ಅಯ್ಯೋ ಆಗ್ಬಾರ್ದಿದ್ರೆ ಹಂಗೆ ನಮ್ಮ ಮೊದಲಿಗೆ ನಂದಿಸಬೇಕು. ನಮ್ಮ ಅಕ್ಕ ಥರ ಜಲ್ದಿ ಅಟ್ಯಾಕ್ ಬಿಡ್ತಾರೆ ಅದರೊಳಗೆ. ಜಲ್ದಿ ಅಟ್ಯಾಕ್ ಆಯ್ತಾರ ಏನಾದರೂ ಹೇಳ್ರಿ. ದೇವ ಮೊದಲಿಗೆ ಅಟ್ಯಾಕ್ ಮಾಡಿದ್ದು ಯಾರಿಗೆ? ಹಜರತೆ ಹೆಣ್ಣು ಮಕ್ಕಳಿಗೆ ಅಟ್ಯಾಕ್ ಮಾಡಿದ್ದ. ಹಜರತೆ ಹಾಜರಾ ಅರ್ದಿ ಅಲ್ಲಾಹನ ಕಡೆ ಬಂದ. ಹಜರತೆ ಹಾಜರಾರ ಕಡೆ ಬಂದ ನಂತರ ಪ್ರಶ್ನೆ ಮಾಡಿದ್ದ ದೇವ, ಹಾಜರಾ, ನಿನ್ನ ಮಗನಿಗೆ ಎಲ್ಲೇ ಕಳಿಸಿದೀಯಾ? ದೇವ ನೋಡ್ರಿ, ನಿನ್ನ ಮಗನಿಗೆ ಎಲ್ಲೇ ಕಳಿಸಿದೀಯಾ? ಹಜರತೆ ಹಾಜರ ಹೇಳಿದರು, ನನ್ನ ಮಗ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತನ್ನ ತಂದೆ ಜೊತೆ ದಾವದಿಗೆ ಹೊಂಟಿದ್ದಾನೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಮಗನಿಗೆ ಕರ್ಕೊಂಡು ದಾವದಿಗೆ ಹೋಗಿದ್ದಾರೆ. ಹಜರಾ, ಅವರು ದಾವದಿಗೆ ಕರ್ಕೊಂಡು ಹೊಂಟಿಲ್ಲ, ನಿಂದ್ರಸ್ಕೋಯ ಹಜರಾ, ಒಳ್ಳೆ ಕರಸೋರಿಗೆ. ಹಜರಾ, ನಿಂದ್ರಸೋರಿಗೆ. ಯಾವುದು ನೇಮ್ಕೆ ಮೇಲೆ ಹೇಳಕ್ಕೆ ಹೊಂತಿದ್ಯಾ? ಏನು ಹೇಳಕ್ಕೆ ಬಂದಿದ್ದೀಯಾ? ಹಜರತ್ ಹಾಜರಾ ಅವರು ಪ್ರಶ್ನೆ ಮಾಡಿದರು. ಹಜರಾ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ದಾವದಿಗೆ ಕರ್ಕೊಂಡು ಹೊಂಟಿಲ್ಲ, ತನ್ನ ಮಗನಿಗೆ ಜಬೆ ಮಾಡೋದಕ್ಕೆ ಹೊಂಟಿದ್ದಾರೆ, ಕುರ್ಬಾನಿ ಕೊಡೋದಕ್ಕೆ ಹೊಂಟಿದ್ದಾರೆ. ಹಜರಾ, ನಿಂದ್ರಸ್ಕೊ ನಿನ್ನ ಮಗನಿಗೆ. ಮೊದಲಿಗೆ ಇಬ್ರಾಹಿಂ ಅಲೈಹಿಸ್ಸಲಾಂ ನಿಂದ್ರಸೋ ಹಜರಾ, ದೇವ ಹೇಳಿದ. ಹಜರತ್ ಹಾಜರಾ ಅವರು ಅಷ್ಟು ಲಘು ಅವರು ಬದಲಾವಣೆ ಆಗಿಲ್ಲ, ಅಲ್ಲಾಹನ ಪ್ರೀತಿ ಪಡ್ಕೊಂಡಿದ್ರು ಅವರು. ಹಜರತ್ ಹಾಜರಾ ಅವರು ಮತ್ತು ಪ್ರಶ್ನೆ ಮಾಡಿದರು, ಜೀವಕ್ಕಿಂತ ಜಾಸ್ತಿ ತನ್ನ ಮಗನಿಗೆ ಪ್ರೀತಿ ಮಾಡ್ತಾರೆ ಅವರು. ಎಷ್ಟು ಪ್ರೀತಿ ಮಾಡ್ತಾರೆ, ಹೇಗೆ ಕೊಲೆ ಮಾಡಬಹುದು? ಸಾಧ್ಯನಿಲ್ಲ ಕೊಲೆ ಮಾಡೋದಕ್ಕೆ, ಜಬಾ ಕೊಡೋದಕ್ಕೆ ಸಾಧ್ಯನಿಲ್ಲ ಅಂತ ಹಜರತ್ ಹಾಜರಾ ಹೇಳಿದರು. ಇದು ಪ್ರಶ್ನೆ ಹೇಗೆ ಅವರು ಉತ್ತರದಲ್ಲಿ ಹೇಳಬೇಕಿತ್ತು. ಈಗ ದೇವ ಸಡನ್ಲಿ ಏನು ಹೇಳಿದ? ಹಾಜರಾ, ಅವರು ಸ್ವಂತನಿಂದ ಕೊಲೆ ಮಾಡೋದಕ್ಕೆ ಹೋಗಿಲ್ಲ, ಅವರು ಅಲ್ಲಾಹನ ಹುಕ್ಮ ಬಂದಿದೆ. ದೇವನೇ ಹೇಳಕೊಂತಿದ್ದಾನೆ, ಹಾಜರಾ, ಅಲ್ಲಾಹ ರಬ್ಬುಲ್ ಇಜ್ಜತಿನಿಂದ ಸಂದೇಶ ಬಂದಿದೆ. ಹಾಜರಾ, ಅಲ್ಲಾಹ ರಬ್ಬುಲ್ ಇಜ್ಜತಿನ ಸಂದೇಶ ಕೇಳಿ ಅವರು ಜಬಾವನ್ನು ಕೊಡೋದಕ್ಕೆ ಹೊಂಟಿದ್ದಾರೆ. ಸುಬ್ಹಾನಲ್ಲಾ, ಎಲ್ಲ ತಾಯಿರು ಇದ್ದರೆ ಹಜರತ್ ಹಾಜರಾ ಅವರು ಹಿಂಗಿರ್ಬೇಕು. ಹಜರತ್ ಹಾಜರಾ ಅವರು ಈ ಅಕ್ಷರ ಕೇಳಿದ ನಂತರ, ಹಂಗಂದ್ರೆ ಅಲ್ಲಾಹನಿಂದ ಅನುಮತಿ ಬಂದಿದೆ ಅಂದರೆ ಇದು ಒಂದು ಇಸ್ಮಾಯಿಲ್ ಇಲ್ಲ, ಇಂತಹ 100 ಇಸ್ಮಾಯಿಲ್ ಇದ್ದರೆ ನಾನು ಅಲ್ಲಾಹನ ದಾರಿಯಲ್ಲಿ ಕುರ್ಬಾನಿ ಕೊಡೋದಕ್ಕೆ ರೆಡಿ ಆಗ್ತಿದ್ಯಾ? ಹಜರತ್ ಹಾಜರಾ ಅವರು ಹೇಳಾಕೊಂತಿದ್ದಾರೆ, ಅಲ್ಲಾಹನ ಪ್ರೀತಿಗಾಗಿ ಅಲ್ಲಾಹನ ದಾರಿಯಲ್ಲಿ ಇಂತಹ 100 ಇಸ್ಮಾಯಿಲ್ಗೆ ನಾನು ಜಬೆಯನ್ನು ಕೊಡೋದಕ್ಕೆ ರೆಡಿ ಆಗುತ್ತೇನೆ ಅಂತ ಹಜರತ್ ಹಾಜರಾ ಹೇಳಾಕೊಂತಿದ್ದಾರೆ. ದೇವ ನಾಚಿಕೆ ಪಡ್ಕೊಂಡು ಓಡಾಡಕೊಂತಿದ್ದ. ಅಯ್ಯೋ ಅಲ್ಲ, ಇಲ್ಲಿ ಪ್ರಶ್ನೆ ಮಾಡೋದು ಉಪಯೋಗನೇ ಇಲ್ಲ, ಯಾವುದೇ ಥರ ಅದು ಕೆಲಸನೇ ಇಲ್ಲ, ನಾನು ಮೊದಲಿನಲ್ಲಿ ದೂರ ಆಗಬೇಕು. ದೇವ ಓಡಿ ಹೋದ. ನೋಡ್ರಿ, ಹಜರತ್ ಹಾಜರಾ ಅವರು ಎಂತಹ ಸಂದೇಶ ಕೊಟ್ರಿ, ಎಂತಹ ಉತ್ತರ ಕೊಟ್ರು. ಇದು ಒಂದು ಇಸ್ಮಾಯಿಲ್ ಇಲ್ಲ, ಅಲ್ಲಾಹನಗಾಗಿ 100 ಇಸ್ಮಾಯಿಲ್ ಇದ್ದರೆ ನಾನು ಅಲ್ಲಾಹನಗಾಗಿ ಕೊಡೋದಕ್ಕೆ ರೆಡಿ ಇದ್ದೀನಿ. ಯಾಕೆಂದ್ರೆ ಅಲ್ಲಾಹ ರಬ್ಬುಲ್ ಇಜ್ಜತ್ ಕೊಟ್ಟಿದ್ದು ಮಗು, ಇದು ಅಲ್ಲಾಹನ ಕಡೆ ಹೋಗಾಕೊಂತಿದ್ದು, ನಾನು ಇದಕ್ಕೆ ಭಯ ಪಡ್ಕೋಬೇಕು. ಇಷ್ಟು ನಂಬಿಕೆ, ಇಷ್ಟು ವಿಶ್ವಾಸ ಅಲ್ಲಾಹನ ಮೇಲೆ ಇತ್ತು. ಇವತ್ತು ನಮ್ಮ ತಾಯಿ ತಂದ್ರೆ ಅದೇ ವಿಶ್ವಾಸ ಇಟ್ಕೋಬೇಕು. ನಮ್ಮ ಮಕ್ಕಳು ಅಲ್ಹಮ್ದುಲಿಲ್ಲಾಹ್ ಹುಟ್ಟಿ ಬಂದಿದ್ದಾರೆ, ನಮ್ಮ ಹುಟ್ಟಿನಿಂದ ತಾಯಿ ತಂದ್ರೆ ಹುಟ್ಟಿ ಬಂದಿದ್ದಾರೆ ಅವರು. ಆದರೆ ಅವರು ನಮ್ಮ ಸ್ವಂತ ಮಕ್ಕಳಿಗೆ ಅಲ್ಲಾಹನ ನೇಮತ್ ಇದೆ. ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ದಾರಿಯಲ್ಲಿ ನಾವು ತೊಗೊಂಡು ಹೋಗಬೇಕು. ನಮ್ಮ ಮಕ್ಕಳಿಗೆ ನಾವು ನಮಾಜಿ ಮಾಡಿಸ್ಬೇಕು. ನಮ್ಮ ಮಕ್ಕಳಿಗೆ ನಾವು ಸುನ್ನತೆ ಮುಸ್ತಫಾ ಮೇಲೆ ನಡೆಸ್ಕೊಂಡು ಹೋಗಬೇಕು. ಏಕೆಂದರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕರೆ ನಿಮ್ಮ ಮಕ್ಕಳಿಗೆ 5 ಸಾರಿ ನಮಾಜಿನ ತೌಫೀಕ್ ಕೊಡ್ರಿ, ನಮಾಜಿನ ದಾರಿಯನ್ನು ಕಲಿಸ್ಕೊಡ್ರಿ. ಈಗ ದೆವ್ವ ಅಲ್ಲಿಂದ ಓಡಿ ಬಂದಿನ ನಂತರ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಕಡೆ ಬಂದ ದೆವ್ವ. ಇಬ್ರಾಹಿಂ, ಕನಸಿನ ಪ್ರಕಾರ ನಿಮ್ಮ ಸ್ವಂತ ಮಗನಿಗೆ ಕೊಲೆ ಮಾಡಕ್ಕೆ ಹೊಂಟಿದ್ದೀರಾ? ಬ್ಯಾಡ್ರಿ, ಕೊಲೆ ಮಾಡಕ್ಕೆ ಹೋಗ್ಬೇಡ್ರಿ. ಇಬ್ರಾಹಿಂ ಬಿಟ್ಬಿಡ್ರಿ, ಇಂಥ ತಪ್ಪಾದ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ಇಂಥ ತಪ್ಪಾದ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ಇಬ್ರಾಹಿಂ ಬಿಟ್ಬಿಡ್ರಿ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಏನು ಮಾಡಿದ್ರು? ಸ್ವಲ್ಪ ಕಲ್ಲುಗಳನ್ನು ತಗೊಂಡು ದೇವನಿಗೆ ಈ ರೀತಿ ಮಾಡಿದ್ರು, ಶೈತಾನ್ ನನ್ನಿಂದ ದೂರ ಆಗಿಬಿಡು ಅಂತ ಕಲ್ ತಗೊಂಡು ಹೊಡಿದ್ರು. ಇವತ್ತು ಎಷ್ಟು
ಹಾಜಿಗಳು ಹಜ್ಜಿಗೆ ಹೋಗಿದ್ದಾರ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮರು 3 ಸಾರಿ ಕಲ್ತುಕೊಂಡು ಹೊಡಿದ್ರು. ಫಸ್ಟ್ ಸಾರಿ ದೇವ ಬಂದ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಹೊಡಿದ್ರು. ಮತ್ತು 2ನೇ ಸಾರಿ ಅದೇ ರೀತಿ ಬಂದ, ಮತ್ತು ಸ್ವಲ್ಪ ಕಲ್ತುಕೊಂಡು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಹೊಡಿದ್ರು. ಮತ್ತು 3ನೇ ಸಾರಿ ಹೊಡಿದ್ರು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವಾಗ ಹೊಡೆದಿದ್ರು. ಅವ್ರು ಯಾವಾಗ ಜೀವಿತಿದ್ರು ಅವಾಗ ಹೊಡೆದಿದ್ರು. ಅಲ್ಹಮ್ದುಲಿಲ್ಲಾ. ನೋಡ್ರಿ ಸುಬ್ಹಾನಲ್ಲಾ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮರು ಆ ಸಮಯದಲ್ಲಿ ಆ ವರ್ಷದಲ್ಲಿ ಹೊಡೆದಿದ್ರು. ಅದೇ ಸುನ್ನತ್ತು ಕಯಾಮತ್ ತನಕ ಜೀವಿತಿದೆ. ಹೇಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ದೇವರಿಗೆ ಕಲ್ಲು ತಗೊಂಡು ಹೊಡಿದ್ರು, ಕಯಾಮತ್ ತನಕ ಎಷ್ಟು ಹಾಜಿಗಳು ಹೋಗುತ್ತಾರೆ ಎಲ್ಲರೂ ಕಲ್ಲು ತಗೊಂಡು ಆ ಪಿಲ್ಲರ್ಗೆ ಹೊಡೆದು ಬರ ಕುಂತಿದ್ದಾರೆ. ಇಬ್ರಾಹಿಂ ಅಲೈಹಿಸ್ಸಲಾಂ ಸುನ್ನತ್, ಇದು ಹೊಡೆದು ಬರೋದು ಸುನ್ನತ್. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಸುನ್ನತ್ ಜೀವಿತಿದೆ. ದೇವ ಅಲ್ಲಿಂದ ಓಡಿ ಹೋದ. ಈಗ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಕಡೆ ಬಂದ. ಇಸ್ಮಾಯಿಲ್ ಎಲ್ಲಿ ಹೋಗ ಕುಂತಿದ್ಯಾ? ಚಿಕ್ಕ ಹುಡುಗರು 9 ವರ್ಷವರು ಇದ್ದಾರೆ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರು. ದೇವ ಅವ್ರ ಸಮೀಪ ಬಂದು ಏನು ಹೇಳಿದ? ಇಸ್ಮಾಯಿಲ್ ಎಲ್ಲಿ ಹೊಂಟಿದೀಯಾ? ಅಪ್ಪಾಜಿ ಜೊತೆ ಎಲ್ಲೇ ಹೊಂಟಿದೀಯಾ? ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವ್ರಿಗೆ ಗೊತ್ತಿದ್ದಿಲ್ಲ. ಅವ್ರು ಏನು ಹೇಳಿದ್ರು? ಅಪ್ಪಾಜಿ ದಾವತ್ಗೆ ಕರ್ಕೊಂಡು ಹೊಂಟಿದ್ದಾರಾ? ನಾನು ಒಳ್ಳೆಯವಾದ ಬಟ್ಟೆ ಹಾಕೊಂಡು ನಾನು ಅಪ್ಪಾಜಿ ಜೊತೆ ಹೊಂಟಿದ್ದೇನೆ. ಚಿಕ್ಕ ಮಕ್ಕಳಿನ ಅಕ್ಷರ ನೀವು ಕೇಳಿರಬಹುದು, ಅದಕ್ಕೆ ನಾನು ಹೊಂಟಿದ್ದೇನೆ. ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಹೇಳಿದ ನಂತರ ದೇವ ಹೇಳಿದ, ಇಸ್ಮಾಯಿಲ್ ನಿಮ್ಮ ಅಪ್ಪಾಜಿಯವರು ನಿನಗೆ ದಾವತ್ಗೆ ಕರ್ಕೊಂಡು ಹೊಂಟಿಲ್ಲ. ಮತ್ತು ಎಲ್ಲಿ ಕರ್ಕೊಂಡು ಹೊಂಟಿದ್ದಾರಾ? ನಿನಗೆ ಜಬೆ ಮಾಡೋದಿಗೆ ಹೊಂಟಿದ್ದಾರೆ. ಅವರು ನಿನ್ನ ಕುತ್ತಿಗೆ ಮೇಲೆ ಚೂರಿ ಹಾಕಿ ನಿನಗೆ ಜಬೆ ಮಾಡೋರಿದ್ದಾರ. ಇಸ್ಮಾಯಿಲ್ ನಿಮ್ಮ ಅಪ್ಪಾಜಿ ಕೈ ಬಿಟ್ಟು ಮನೆಗೆ ಹೋಗ್ಬಿಡು. ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವ್ರು ನೋಡ್ರಿ ವಿಶ್ವಾಸ, ಅಲ್ಲಾಹನ ಮೇಲೆ ಪ್ರೀತಿ ಎಷ್ಟಿತ್ತು. ಇಸ್ಮಾಯಿಲ್ ಅಲೈಹಿಸ್ಸಲಾಂ 9 ವರ್ಷದ ಉತ್ತರದಲ್ಲಿ ಏನು ಕೇಳಿದ್ರು? ಹೌದಾ, ನನ್ನ ಅಪ್ಪಾಜಿಯವರು ನನಗೆ ಕೊಲೆ ಮಾಡಕೊಂತಿದ್ದಾರಾ? ನನ್ನ ಜಬೆ ಮಾಡಕೊಂತಿದ್ದಾರಾ? ಅವರು ಹೇಗೆ ಮಾಡಬಹುದು? ನನಗೆ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡುತ್ತಾರೆ ಅವರು? ಸಾಧ್ಯನೇ ಇಲ್ಲ. ಅವರು ಸ್ವಂತನ ಕೊಲೆ ಮಾಡಕೊಂತಿಲ್ಲ. ದೇವ ಹೇಳಿದ, ಇಸ್ಮಾಯಿಲ್ ಅವರು ಸ್ವಂತದಿಂದ ಕೊಲೆ ಮಾಡಕೊಂತಿಲ್ಲ, ಜಬೆ ಮಾಡಕೊಂತಿಲ್ಲ. ಮತ್ತು ಯಾರಿಂದ ಮಾಡಕೊಂತಿದ್ದಾರೆ? ಅಲ್ಲಾಹನ ಸಂದೇಶ ಬಂದಿದೆ. ದೇವನೇ ಓಡಿಸಾಕೊಂತಿದ್ದಾನೆ, ದೇವನೇ ಪ್ರಶ್ನೋತ್ತರ ಕೊಡಾಕೊಂತಿದ್ದಾನೆ. ಅಲ್ಲಾಹನ ಸಂದೇಶ ಬಂದಿದೆ. ಹೇಗೆ ಅಲ್ಲಾಹನ ಸಂದೇಶ ಅಂತೂ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಕೇಳಬೇಕು. 9 ವರ್ಷ ಇರಿದ್ದಾರೆ. ಉತ್ತರದಲ್ಲಿ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಏನು ಹೇಳಿದ್ರು? ಹಾಯ್ ಸುಬ್ಹಾನಲ್ಲಾ, ಅಲ್ಲಾಹನ ಅನುಮತಿನಿಂದ ಅಲ್ಲಾಹನ ಸಂದೇಶ ಬಂದಿದೆ ಅಂತೂ ನನ್ನ ಅಪ್ಪಾಜಿಯವರು ಅಲ್ಲಾಹನ ದಾರಿಯಲ್ಲಿ ನನ್ನನ್ನು ಜಬೆ ಮಾಡಕ್ ಕುಂತಿದ್ದಾರೆ ಅಂದರೆ ಇದು ಒಂದು ಇಸ್ಮಾಯಿಲ್ ಇಲ್ಲ, ಇಂತಹ 100 ಇಸ್ಮಾಯಿಲ್ ಇದ್ದರೆ ನಾನು ಅಲ್ಲಂಗಾಗಿ ನಾನು ಕುರ್ಬಾನಿ ಆಗೋದಕ್ಕೆ ರೆಡಿ ಇದ್ದೀನಿ ಅಂತ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಹೇಳಿದ್ರು. ಇದು ಒಂದು ದೇಹ ಇಲ್ಲ, ಇಂತಹ ನನ್ನ 100 ದೇಹ ಇದ್ದರೆ ನಾನು ಅಲ್ಲಂಗಾಗಿ ಕುರ್ಬಾನಿ ಕೊಡೋದಕ್ಕೆ ರೆಡಿ ಇದ್ದೀನಿ. ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಹೇಳಿದ್ರು. ಅಲ್ಲಾಹ್ ಅಕ್ಬರ್. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಜಗದಲ್ಲಿ ಬಂದು ಕುರ್ಬಾನಿ ಕೊಡೋ ಸಮಯ ಇತ್ತು. ಮಲಗಿಸಿದ್ದಾರೆ, ಚೂರಿ ತೇಜ್ ಮಾಡಕ್ಕೆ ಕುಂತಿದ್ದಾರೆ. ಮಾಡಿದ ನಂತರ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರಿಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಹೇಳಿದ್ರು, ನನ್ನ ಮಗನೇ, ನಾನು ಈ ರೀತಿ ನಿನಗೆ ಕರ್ಕೊಂಡು ಬಂದಿದ್ದೇನೆ ಅಲ್ಲಾಹನ ಅನುಮತಿನಿಂದ. ನಿನ್ನ ಇಚ್ಛೆ ಏನಿದೆ? ಕುರ್ಬಾನಿ ಆಗುತ್ತಿದ್ದಿಲ್ಲ, ಆಗೋದು ಇಚ್ಛೆ ಇದೆಯಲ್ಲ. ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಉತ್ತರದಲ್ಲಿ ಏನು ಹೇಳಿದರು? ಅಲ್ಲಾಹ್ ಅಕ್ಬರ್. ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಉತ್ತರದಲ್ಲಿ ಹೇಳ್ತಾರೆ ನೋಡ್ರಿ, ಅಪ್ಪಾಜಿ ಕುರ್ಬಾನಿ ಕೊಡ್ರಿ. ನಿಮಗೆ ಹೇಗೆ ತಿಳಿದಿದೆ? ಕುರ್ಬಾನಿ ಕೊಡ್ರಿ ಅಂತ ಹೇಳಿಲ್ಲ ಅಪ್ಪಾಜಿ, ನಿಮಗೆ ಹೇಗೆ ತಿಳಿದಿದೆ ಆ ರೀತಿ ಮಾಡ್ರಿ ಅಪ್ಪಾಜಿ. ಇದು ಕುರ್ಬಾನಿ ಅಲ್ಲ, ನನ್ನ ದೇಹದ ತುಂಡು ತುಂಡು ಮಾಡ್ರಿ ಅಲ್ಲ, ಹಂಗಾಗಿ ನಾನು ಒಪ್ಪಿದ್ದೀನಿ ಅಪ್ಪಾಜಿ, ನನಗೆ ಇಚ್ಛೆ ಇದೆ. ನಿಮಗೆ ಏನು ತಿಳಿಯುತ್ತಿದೆ ಅದಕ್ಕಿಂತ ಜಾಸ್ತಿ ಮಾಡ್ರಿ ಅಪ್ಪಾಜಿ, ಅಲ್ಲಾಹನಗೋಸ್ಕರ ಮಾಡ್ರಿ ಅಪ್ಪಾಜಿ. ಮಿನಸ್ಸಾಬಿರೀನ್, ಈ ರೀತಿ ನೀವು ಕೆಲಸ ಮಾಡಿದ್ರೆ ನಾನು ಅಲ್ಲಾಹನ ತಾಳ್ಮೆ ಮಾಡಿರುವ ಜನರ ಜೊತೆ ನನ್ನ ಹೆಸರು ಬರಬಹುದು ಅಪ್ಪಾಜಿ, ಬರುತ್ತದೆ ಅಪ್ಪಾಜಿ. ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಮಲಗಿಸಿದ್ರು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಸಮೀಪ ಬಂದರು. ಅಪ್ಪಾಜಿ ತಡೀರಿ, ಏನಾಯ್ತು ನನ್ನ ಮಗನೇ, ಏನಾಯ್ತು? ಅಪ್ಪಾಜಿ ಕೈಲಿ ಕಾಲು ಕಟ್ಟ್ರಿ ಮೊದಲಿಗೆ. ನನಗೆ ಜಬೆ ಮಾಡಿದ ನಂತರ ನನ್ನ ಕೈ ಕಾಲು ಅಳಿಗಾಡೋದು ನೋಡಿ ನಿಮ್ಮ ಕಣ್ಣಿಂದ ನೀರು ಬರಬಾರ್ದು ಅಪ್ಪಾಜಿ, ನನ್ನ ಕೈ ಕಾಲು ಕಟ್ಟ್ರಿ ಅಪ್ಪಾಜಿ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಕೈ ಕಾಲು ಕಟ್ಟಿದರು. ಕಟ್ಟಿದ ನಂತರ ಚೂರಿ ಸಮೀಪ ತಗೊಂಡು ಬಂದರು. ಅಪ್ಪಾಜಿ ತಡಿ ಅಪ್ಪಾಜಿ, ಏಕೆ ನನ್ನ ಮಗನೇ, ಉದ್ದೇಶ ಚೇಂಜ್ ಆಯಿತು, ಏನಾಯಿತು ಕೇಳಿದ ನಂತರ ಮತ್ತು ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಹೇಳಿದರು, ಅಪ್ಪಾಜಿ ಕೈ ಕಾಲು ಕಟ್ಟಿದ್ದೀರಾ, ಬಿಡ್ರಿ, ಬೇಡ ಬಿಡ್ರಿ. ಏಕೆಂದರೆ ಬರೋ ಕಾಲದಲ್ಲಿ ಪುಸ್ತಕ ಬರೆಯೋರು ಈ ರೀತಿ ಬರೀಬಾರ್ದು. ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರು ಜಬೆ ಆಗೋದು ನಿಯತ್ ಇದ್ದಿದ್ದಿಲ್ಲ, ಕೈ ಕಾಲು ಕಟ್ಟಿ ಅವರಿಗೆ ಜಬೆವನ್ನು ಕೊಡೋದಕ್ಕೆ ರೆಡಿ ಆಗಿದ್ರು ತಂದೆಯರಂತೂ. ಈ ರೀತಿ ಯಾರು ಬರೀಬಾರ್ದು ಅಪ್ಪಾಜಿ, ನನ್ನ ಕೈ ಕಾಲು ಕಟ್ಟೋದು ಏನು ಕಟ್ಟಿದ್ರಲ್ಲ ಬಿಚ್ಚಿಬಿಡ್ರಿ ಅಪ್ಪಾಜಿ, ನನ್ನ ಕೈ ಕಾಲು ಕಟ್ಟಕ್ಕೆ ಹೋಗ್ಬೇಡ್ರಿ ಅಪ್ಪಾಜಿ. ಆಯಿತು, ಕೈ ಕಾಲು ಬಿಚ್ಚಿದ್ರು. ಬಿಚ್ಚಿದ ನಂತರ ಹಗ್ಗ ಬಿಚ್ಚಿದ ನಂತರ ಹೇಗೆ ಮತ್ತು ಕುರ್ಬಾನಿ ಕೊಡೋಕೆ ಮುಂದೆ ಹೋದ್ರು. ಅಪ್ಪಾಜಿ ತಡೀರಿ ಅಪ್ಪಾಜಿ, ಮತ್ತು ನನ್ನ ಮಗನೇ ಏನಾಯಿತು? ಅಪ್ಪಾಜಿ ನನ್ನ ಮುಖ ನಿಮ್ಮ ಕಡೆ ಇದೆ. ಏಕೆಂದರೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಈ ರೀತಿ ನಿಂತಿದ್ರು, ನಾನು ಹೇಗೆ ಕುಂತಿದ್ದೀನಿ ಈ ರೀತಿ ನಿಂತಿದ್ರು. ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಮುಖ ಅಪ್ಪಾಜಿ ಕಡೆ ಇತ್ತು, ಅವ್ರ ತಂದೆ ಕಡೆ ಮುಖ ಇತ್ತು. ಅಪ್ಪಾಜಿ ನಿಂದರೆ ಅಪ್ಪಾಜಿ, ನನ್ನ ಮುಖ ನಿಮ್ಮ ಕಡೆ ಇದೆ ಅಪ್ಪಾಜಿ, ನನ್ನ ಮುಖ ಆಚೆ ಕಡೆ ಮಾಡ್ರಿ ಅಪ್ಪಾಜಿ, ಕಿಬ್ಲಾ ಕಡೆ ಮಾಡ್ರಿ ಅಪ್ಪಾಜಿ. ಇವತ್ತು ನಾವು ಯಾವುದೇ ಪ್ರಾಣಿ ಕುರ್ಬಾನಿ ಕೊಡತೀವಿ, ಹಲಾಲ್ ಮಾಡಕೊಂತೀವಿ ಅಂದರೆ
ಆ ಪ್ರಾಣಿದು ಕಾಲು ಮತ್ತು ಮುಖ ಏನಿದೆ ಕಿಬ್ಲಾ ಕಡೆ ಮಾಡ್ತೀವಿ. ಕಾರಣ ಏಕೆ? ಇಬ್ರಾಹಿಂ ಅಲೈಹಿಸ್ಸಲಾಂ, ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಸುನ್ನತ್ ಇದೆ. ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರಿಗೆ ಜಬೆ ಮಾಡೋದು ಮುಂಚೆ ಮುಖ ಯಾವ ಕಡೆ ಇತ್ತು? ಕಿಬ್ಲಾ ಕಡೆ ಇತ್ತು. ಅದಕ್ಕೆ ಯಾವುದೇ ಪ್ರಾಣಿ ಜಬಾ ಮಾಡಬೇಕಂದ್ರೆ ಕಿಬ್ಲಾ ಕಡೆ ಮುಖ ಮಾಡಬೇಕಂತೆ, ಕಿಬ್ಲಾ ಕಡೆ. ಅದಕ್ಕೆ ನಿಮ್ಮ ಮನೆಗಳಲ್ಲಿ ಹಾಗೇನಾದ್ರೆ ಯಾವ್ದೊಮ್ಮೆ ನೀವು ಯಾವುದೇ ಪ್ರಾಣಿ ಇರಲಿ, ಗ್ಯಾರ್ಮಿದು ಪ್ರಾಣಿ ಇರಲಿ, ಮಜ್ಲಿಸ್ದು ಪ್ರಾಣಿ ಇರಲಿ, ಮೇಲಾದು ನಬಿದ್ ಪ್ರಾಣಿ, ಯಾವುದೇ ಪ್ರಾಣಿ ನೀವು ಜಬಾ ಕೊಡ್ರಿ, ಅದು ಯಾವುದು ಹಜರತರು ಬರ್ರಿ ಅವರು. ಹಂಗೇನಾದ್ರೆ ಕಿಬ್ಲಾ ಕಡೆ ಮುಖ ಕಾಲು ಮಾಡಕ್ಕೆ ಕುಂತಿಲ್ಲ ಅಂದರೆ ಮೊದಲಿಗೆ ನಿಂದ್ರಸ್ರಿ ನೀವು. ಹಜರತರ ಮೊದಲಿಗೆ ಕಿಬ್ಲಾ ಎಲ್ಲೈತಿ ನೋಡ್ಕೊರಿ ನೀವು. ಮತ್ತು ನನಗೆ ಹಾಗೆ ಹೇಳಿಗಿಡಿದ್ರಿ, ನಾನು ಎಲ್ಲ ಮಾಡಿ ಜಬೆ ಮಾಡ್ತೀನಿ, ಠೀಕೆ. ಬೇರೆ ಹಂಗೇನಾದ್ರೆ ಬಂದ್ರೆ ಹೇಳ್ರಿ, ಠೀಕೆ. ಬಂದರೆ ಹಜರತರ ಕಿಬ್ಲಾ ಕಡೆ ತಿಳ್ರಿ. ಒಂದ್ಸರಿ ಕನ್ಫರ್ಮ್ ಆಗೋದಕ್ಕೆ ಒಂದು ಮಾತು ಕೇಳ್ರಿ, ಬೇರೆ ಬಂದಿದ್ರೆ ಹಜರತ್ ಕಿಬ್ಲಾ ಕಡೆ ಮಾಡಿರಿ, ಮಾಡಿದ್ದೀನಿ ಅಮ್ಮ ಅಂತಾರವರು, ಇಲ್ಲ ಅಂತ ಹೇಳಿಂಗಿಲ್ಲ. ಒಮ್ಮೊಮ್ಮೆ ಯಾರಾದ್ರಿಂದ ತಪ್ಪಾಗಿರ್ತೀವಿ. ಚಿಕ್ಕವಾದ ಜಾಗ ಇದ್ದರೆ ಈಚಾಗಡಿ ಮುಖ ಮಾಡಿಸ್ತಾರ, ಅಚ್ಚಾಗಡಿ ಕಾಳು ಮಾಡಿಸಿರ್ತಾರ, ಇದೆಲ್ಲ ತಪ್ಪಿದೆ. ಕಿಬ್ಲಾ ಕಡೆ ಮುಖ ಮಾಡಬೇಕು. ಕಿಬ್ಲಾ ಕಡೆ ಮುಖ ಮಾಡಿರಿ. ಅಪ್ಪಾಜಿ ನನ್ನ ಮುಖ ನಿಮ್ಮ ಕಡೆ ಇದೆ. ಅಪ್ಪಾಜಿ ನೀವು ಜಬೆ ಮಾಡಿದ ನಂತರ ನನ್ನ ಮುಖ ನೋಡಿ ನಿಮ್ಮ ಕಣ್ಣಿಂದ ನೀರನ್ನು ಬರಬಾರ್ದು ಅಪ್ಪಾಜಿ. ನನ್ನ ಕುತ್ತಿನಿಂದ ಆ ರಕ್ತ ಬಂದಿದ್ದು ನೋಡಿ ನೀವು ಅಳಬಾರ್ದು ಅಪ್ಪಾಜಿ. ನನ್ನ ಮುಖ ಕಿಬ್ಲಾ ಕಡೆ ಮಾಡ್ರಿ ಅಪ್ಪಾಜಿ. ಆಯಿತು. ಪಟ್ಟಿ ಕಟ್ಕೊಂಡ್ರು, ಕಣ್ಣಿಗೆ ಚೂರಿ ತಗೊಂಡ್ರು. ಅಲ್ಲಾಹು ಅಕ್ಬರ್. ಅಲ್ಲಾಹನ ಪರೀಕ್ಷೆ ಇತ್ತು, ಪೂರ್ತಿ ಮಾಡೋದಕ್ಕೆ ಹೊಂಟಿದ್ದಾರೆ. ಪರೀಕ್ಷೆ ಏನಿತ್ತು? ಇಬ್ರಾಹಿಂ ನನಗೆ ಪ್ರೀತಿ ಮಾಡುತ್ತಾನೆ, ನನ್ನ ತನ್ನ ಜೀವಕ್ಕಿಂತ ಜಾಸ್ತಿ ನನ್ನ ಮಗನಿಗೆ ಪ್ರೀತಿ ಮಾಡುತ್ತಾನೆ. ಇದು ಪರೀಕ್ಷೆ ತಗೊಳ್ಳೋದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪರೀಕ್ಷೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ವತ್ತಖದ ಇಬ್ರಾಹಿಮ ಖಲೀಲ, ಅಲ್ಲಾಹನ ಗೆಳೆಯರಾಗಿದ್ರು. ಅಲ್ಲಾಹನಿಗಾಗಿ ಏನು ಬೇಕಾದರೆ ಮಾಡೋದಕ್ಕೆ ರೆಡಿ ಇದ್ರು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು. ತನ್ನ ಸ್ವಂತ ಮಗನಿಗೆ ಕುರ್ಬಾನಿ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ನೋಡ್ರಿ ಎಂಥ ಗೆಳೆಯರಿರಬಹುದು ಇವರು. ಇವತ್ತು ನಾವು ಅಲ್ಲಾಹನ ಹೆಸರು ತಗೋತೀವಿ, ನಿಮ್ಮ ಸ್ವಂತ ಮಕ್ಕಳಿಗೆ ಮಸಜಿದಿಗೆ ಕಳಿಸಿದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಸಮಯ ಇಲ್ಲ ಅಂತ ನಾವು ಹೇಳ್ಕೊಂತಿದ್ದೀವಿ. ಹೇಗೆ ಅವರು ಪಟ್ಟಿ ಕಡ್ಕೊಂಡು ಜಬೆ ಮಾಡೋದಕ್ಕೆ ರೆಡಿ ಆಗಬೇಕಿತ್ತು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಹೇಳಿದ, ಐ ಜಿಬ್ರಾಯಿಲ್, ಸ್ವರ್ಗನಿಂದ ಮೊದಲಿಗೆ ಒಂದು ಕುರಿ ಮರಿ ತಗೊಂಡು ಹೋಗುವ ಜಿಬ್ರಾಹಿಲ್. ಇಬ್ರಾಹಿಂ ತನ್ನ ಮಗನಿಗೆ ಕೊಲೆ ಜಬೆವನ್ನು ಮಾಡೋದು ಮುಂಚೆನೆ ಅವರಿಗೆ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರಿಗೆ ಸರಸಲ್ಲಿ ಆ ಕುರಿ ಮರಿಯನ್ನು ಇಟ್ಟುಬಿಡು ಐ ಜಿಬ್ರಾಹಿಲ್. ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಆಕಾಶನಿಂದ ಸ್ವರ್ಗನಿಂದ ಕುರಿದು ಮರಿ ಈ ರೀತಿ ತಗೊಂಡು ಬಂದರು. ಚೂರಿ ಹೇಗೆ ಅವರು ಜಬೆವನ್ನು ಮಾಡಬೇಕಾಗಿತ್ತು. ಅಲ್ಲಾಹು ಅಕ್ಬರ್. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಜಬೆವನ್ನು ಮಾಡಿದ ನಂತರ ಪಟ್ಟಿ ತೆಗೆದು ನೋಡುತ್ತಾರೆ. ಆ ಜಗದಲ್ಲಿ ಹಜರತೆ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರು ಜಬೆವನ್ನು ಆಗಿದ್ದಿಲ್ಲ, ಸ್ವರ್ಗದ ಆ ಕುರಿ ಮರಿ ಏನಿತ್ತು ಆ ಕುರಿ ಮರಿಯನ್ನು ಜಬಾಗಿತ್ತು, ಕುರಿ ಮರಿಯನ್ನು ಜಬಾಗಿತ್ತು. ಅಲ್ಲಾಹು ಅಕ್ಬರ್. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಆ ಕುರಿ ಮರಿಗೆ ನೋಡಿದ ನಂತರ, ಆ ಕುರಿಗೆ ನೋಡಿದ ನಂತರ ತನ್ನ ಮಗನ ನೋಡಕೊಂತಿದ್ದಾರೆ. ನನ್ನ ಇಸ್ಮಾಯಿಲ್ ಎಲ್ಲಿದ್ದಾನೆ, ಇಸ್ಮಾಯಿಲ್ ಎಲ್ಲಿದ್ದಾನೆ? ಅಲ್ಲಾಹು ಅಕ್ಬರ್. ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ನಕ್ಕಂತ ಪಕ್ಕಗೆ ನಿಂತಿದ್ದಾರೆ. ಹೇಗೆ ನಿಂದಿರಬೇಕಿತ್ತು? ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಏನು ಹೇಳಿದ್ರು? ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಏನು ಹೇಳಿದ್ರು? ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಮತ್ತು ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಹೇಳಿದ್ರು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿ ಲಾ ಇಲಾಹ ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಕ್ಷಣ ತನ್ನ ಮಗನಿಗೆ ನೋಡಿದ ನಂತರ ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಹಜರತ್ ಇಸ್ಮಾಯಿಲ್ ಸಲಾಂ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್ ಲಾ ಇಲಾಹ ಇಲ್ಲಲ್ಲಾಹ್. ಮತ್ತು ಫರಿಷ್ಠಗಳು ಹೇಳಿದ್ರು ವಲಿಲ್ಲಾಹಿಲ್ ಹಮ್ದ್, ವಲಿಲ್ಲಾಹಿಲ್ ಹಮ್ದ್. ನೋಡ್ರಿ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತನ್ನ ಸ್ವಂತ ಮಗನಿಗೆ ಈ ರೀತಿ ಕುರ್ಬಾನಿ ಕೊಟ್ಟರು. ಅವಾಗಿಂದ ಏನು ಬಂದಿದೆ? ಇಬ್ರಾಹಿಂ, ನಾನು ನಿಮ್ಮಿಂದ ಪರೀಕ್ಷೆ ತಗೊಳಕ್ ಕುಂತಿದ್ಯಾ, ಈ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದ್ದೀರಾ? ಇಬ್ರಾಹಿಂ, ನಿಮ್ಮ ಈ ಪರೀಕ್ಷೆ, ಈ ಸುನ್ನತ್ ಏನಿದೆ ಇವತ್ತಿಗಾಗಿ ಅಲ್ಲ, ಕಯಾಮತ್ ತನಕ ನಾನು ನಿಮ್ಮ ಹೆಸರಿನ ಜೀವಿತ ನೀಡುತ್ತೇನೆ ಅಂತ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ವರ್ಷ ಏನು ಕಯಾಮತ್ ತನಕ ಕುರ್ಬಾನಿ ಕೊಡೋದು ಜೀವಿತವನ್ನು ಇಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಅವಾಗಿಂದ ಏನು ಬಂತು? ಕುರ್ಬಾನಿ ಕೊಡೋದು ಬಂತು. ಈಗ ಯಾರಾದರೂ ನಿಮಗೆ ಪ್ರಶ್ನೆ ಮಾಡಿದರೆ ಕುರ್ಬಾನಿ ಎಲ್ಲಿಂದ ಬಂದಿದೆ, ಯಾರು ಕುರ್ಬಾನಿ ಕೊಟ್ಟರು, ಕುರ್ಬಾನಿ ಏಕೆ ಕೊಡ್ತೀರಾ, ನಿಮ್ಮ ಇಸ್ಲಾಂ ಧರ್ಮದಲ್ಲಿ ಈ ಪ್ರಾಣಿಗಳಿನ ಕುರ್ಬಾನಿ ಏಕೆ ನೀವು ಕೊಡಕ್ಕೆ ಕುಂತಿದ್ದೀರಾ, ಕೊಡೋದು ಕಾರಣ ಏಕೆ? ಈ ಎಲ್ಲ ಹೇಳ್ರಿ ಮಾತುಗಳು. ಅಲ್ಲಾಹನ ಪ್ರವಾದಿಯವರು ಇದ್ದರು, ಅವರು ತನ್ನ ಮಗನಿಗೆ, ಸ್ವಂತ ಮಗನಿಗೆ ಅಲ್ಲಾಹನ ದಾರಿಯಲ್ಲಿ ನಾವು ಪ್ರಾಣಿ ಕೊಡ್ತೀವಿ, ಅವರು ತನ್ನ ಸ್ವಂತ ಮಗನಿಗೆ ಕುರ್ಬಾನಿ ಕೊಡಕ್ಕೆ ಹೋಗಿದ್ರು. ಅದ ಕಾರಣ ಅಲ್ಲಾಹರಿಂದ ಅವರಿಂದ ಪರೀಕ್ಷೆ ತಗೊಳಕ್ಕೆ ಕುಂತಿದ್ದ. ಆ ಪರೀಕ್ಷೆಯಲ್ಲಿ ಅವರು ಯಶಸ್ವಿ ಆದರು. ಅದರ ಬದಲು ಏನಾಯಿತು? ಕುರ್ಬಾನಿ ಅವಾಗಿಂದ ಪ್ರಾಣಿಗಳದ್ದು ಕುರ್ಬಾನಿ ಕೊಡೋದು ಈ ಸಂದೇಶ ಬಂತು. ನಾವು ಎಲ್ಲರೂ ಮುಸ್ಲಿಂ ಜನರು ಅವಾಗಿಂದ ಪ್ರಾಣಿಗಳದ್ದು ಕುರ್ಬಾನಿ ಕೊಡಕ್ಕೆ ಕುಂತಿದ್ದೀವಿ. ಇವತ್ತು ನಮ್ಮ